ಅಲ್ಲಿ ಇವತ್ತು 2.5 ವರ್ಷದಲ್ಲಿ ಸುಮಾರು ಹೆಚ್ಚು ಕಡಿಮೆ 500 ಕೋಟಿಗೂ ಹೆಚ್ಚು ಈ ಸಿದ್ದಾಪುರ ತಾಲೂಕಿಗೆ ಅನುದಾನವನ್ನು ತಂದು ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಕೆಲವು ಕಾಮಗಾರಿಗಳನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ರಸ್ತೆಗಳ ಕಾಮಗಾರಿಗಳು ನಡೀತಾ ಇದ್ದಾವೆ. ಈ ವರ್ಷ ಒಟ್ಟು ಮಾರ್ಚ್ ಮೇ ಎಂಟು ಒಳಗಡೆ ಸುಮಾರು ಎಲ್ಲ ಅಭಿವೃದ್ಧಿ ಕೆಲಸಗಳು ಮುಗಿತದೆ ಮತ್ತು ಇನ್ನೂ ಹೆಚ್ಚಿನ ಅನುದಾನವನ್ನು ನಮ್ಮ ಶಾಸಕರು ಭೀಮಣ್ಣ ನಾಯಕರವರು ತರ್ತಾರೆ. ಈಗಾಗಲೇ 69 ಕೋಟಿ ಏನು ಕುಡಿಯೋ ನೀರಿನ ಯೋಜನೆಯನ್ನು ತಂದಿದ್ದಾರೆ. ಅದು ನಮ್ಮ ಸಿದ್ದಾಪುರ ಪಟ್ಟಣಕ್ಕೆ ಒಂದೇ ಅಲ್ಲ, ಅಕ್ಕಂಜಿ ಮತ್ತು ಅರೆಂದೂರು ಗೋಳಗೋಡು ರೈತರಿಗೂ ಕೂಡ ಒಂದು ಸಂತೋಷ ಆಗಿದೆ. ಯಾಕಂದರೆ ಅಲ್ಲಿ ನೀರನ್ನು ಕಟ್ಟಿ ಇಲ್ಲಿವರೆಗೂ ಪಟ್ಟಣ ಪಂಚಾಯತಿ ಕೊಡ್ತಿದ್ರು. ಅಲ್ಲಿ ರೈತರು ಈ ಬೇಸಿಗೆಗಾಲದಲ್ಲಿ ಬೆಳೆ ಬೆಳೀತಿದ್ರು, ಜೋಳ ಅದು ಇದು ಬೆಳೀತಿದ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ನೀರಿನ ಸಮಸ್ಯೆ ಆಗ್ತಿತ್ತು. ಆ ಒಂದು ಸಮಸ್ಯೆನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದ್ದರಿಂದ ಇವತ್ತು ಅವರು ಕೂಡ ಭಾಳ ಹೆಮ್ಮೆ ಪಟ್ಟಿದ್ದಾರೆ. ಇವತ್ತು ಸರಾವತಿ ನದಿ ನೀರಿನಿಂದ ನಮ್ಮ ಸಿದ್ದಾಪುರಕ್ಕೆ ನೀರು ಬಂದು ದೊಡ್ಡ ಮಟ್ಟದಲ್ಲಿ 69 ಕೋಟಿ ಅಂದರೆ ಸಣ್ಣ ಅಮೌಂಟ್ ಮೊತ್ತ ಅಲ್ಲ. ಅದರಲ್ಲಿ ಪ್ರತಿ ಮನೆಗೆ ನೀರನ್ನು ಕೊಡುವಂಥ ಒಂದು ಯೋಜನೆ ಇದೆಯಲ್ಲ, ಅದು ನಾವು ಎಷ್ಟು ಹೇಳಿದರೂ ಕಡಿಮೆನೆ. ಆದ್ದರಿಂದ ನಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನಾಗಿ ಮತ್ತು ಇಲ್ಲೆಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ ಮತ್ತು ಇಡೀ ನಮ್ಮ ಸಿದ್ದಾಪುರ ತಾಲೂಕಿನಿಂದ ನಮ್ಮ ಭೀಮಣ್ಣ ನಾಯಕರವರನ್ನು ಅಭಿನಂದಿಸ್ತೀವಿ. ಜೊತೆಗೆ ನಮಗೆ ಉದ್ಘಾಟನೆಗೆ ಮಂಕಾಳ ವೈದ್ಯರು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಮತ್ತು ದೇಶಪಾಂಡೆ ಅವರು ಬರ್ತಾ ಇದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ನಿಮ್ಮ ಮುಖಾಂತರ ಕೂಡ ಹೆಚ್ಚಿನ ಪ್ರಚಾರ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ